ಅಮೇರಿಕ ಇರಾನಿಗೆ ಕೊಟ್ಟಿರುವಂತಹ ಒಂದು ಸಂಧಾನ ಮಾತುಕತೆಯ ಆಫರ್. ಏನದು ಸಂಧಾನ ಮಾತುಕತೆಯ ಆಫರ್? ಈ ಆಫರಲ್ಲಿ ಒಟ್ಟು 15 ಅಂಶಗಳ ಒಂದು ಸಂಧಾನ ಮಾತುಕತೆಯನ್ನು ಆಫರ್ ಮಾಡಿದೆ ಅಮೇರಿಕ. ಏನದು 15 ಅಂಶಗಳು? ಅದನ್ನು ಒಂದೊಂದಾಗಿ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ಇರಾನ್ ಅಮೇರಿಕ ಮಧ್ಯೆ 15 ಅಂಶಗಳ ಒಂದು ಶಾಂತಿ ಒಪ್ಪಂದ ತಯಾರಾಗ್ತಾ ಇದೆ. ಆ ಒಂದು ಶಾಂತಿ ಒಪ್ಪಂದದ 15 ಅಂಶಗಳನ್ನು ಅಮೇರಿಕ ಅಧ್ಯಕ್ಷರು ಇರಾನ್ ಮುಂದೆ ಇಟ್ಟಿದ್ದಾರೆ. ಏನದು ಅಂತ ನೋಡೋದಾದರೆ, ಮೊದಲಿಗೆ ಶಾಂತಿ ಮಾತುಕತೆಗೆ ನೀವೇನಾದರೂ ಒಪ್ಪಿದ್ರೆ 1 ತಿಂಗಳ ಕಾಲ ಒಂದು ಕದನ ವಿರಾಮನ ವಿಸ್ತರಣೆ ಮಾಡ್ತೀನಿ ಅಂತ. ಅಂದರೆ 5 ದಿನಗಳ ಕದನ ವಿರಾಮನ ಅಮೇರಿಕ ಏನೋ ವಿಸ್ತರಣೆ ಮಾಡಿದೆ. ಅಂದರೆ ಅಮೇರಿಕ ಗುಂಡಾರಿಸಲ್ಲ ಅಂತೇಳಿದೆ. ಇದನ್ನು ಕದನ ವಿರಾಮ ಅಲ್ಲ, ಏಕಪಕ್ಷೀಯ ಕದನ ವಿರಾಮ. ಅಂದರೆ ಸಾಮಾನ್ಯವಾಗಿ ಯಾವುದೇ 2 ದೇಶಗಳ ಮಧ್ಯೆ ಕದನ ವಿರಾಮ ಆದರೆ 2 ದೇಶಗಳು ಪರಸ್ಪರ ಸಮ್ಮತಿಯಿಂದ 2 ದೇಶಗಳು ಗುಂಡಾರಿಸೋದು ನಿಲ್ಲಿಸ್ತವೆ. ಆದರೆ ಇಲ್ಲಿ 3 ದೇಶಗಳ ಯುದ್ಧದಲ್ಲಿರೋದು. ಅಮೇರಿಕ ಏಕಪಕ್ಷೀಯವಾಗಿ ನಾನು ದಾಳಿ ಮಾಡಲ್ಲ ಅಂತ ಹೇಳಿದೆ. ಆದರೆ ಇರಾನ್ ಸುಮ್ಮನೆ ಇಲ್ಲ. ಇರಾನ್ ಕೊಲ್ಲಿ ರಾಷ್ಟ್ರದ ಮೇಲೆ ದಾಳಿ ಮಾಡ್ತಾ ಇದೆ. ಅಟ್ ದ ಸೇಮ್ ಟೈಮ್ ಇಸ್ರೇಲ್ ಮೇಲೂ ದಾಳಿ ಮಾಡ್ತಾ ಇದೆ. ಇದಕ್ಕೆ ಉತ್ತರವಾಗಿ ಇಸ್ರೇಲ್ ಕೂಡ ಇರಾನ್ ಮೇಲೆ ದಾಳಿ ಮಾಡ್ತಾ ಇದೆ. ಹಂಗಾಗಿ ಇಲ್ಲಿ ಯುದ್ಧ ನಿಂತಿಲ್ಲ. ಅಮೇರಿಕ ತನ್ನ ದಾಳಿಯನ್ನು ನಿಲ್ಲಿಸಿದೆ ಅಷ್ಟೇ. 5 ದಿನಗಳ ಕಾಲ ತನ್ನ ದಾಳಿಯನ್ನು ನಿಲ್ಲಿಸಿದೆ. ಈ ದಾಳಿಯನ್ನು 1 ತಿಂಗಳ ಅವಧಿಗೆ ಮುಂದುವರಿಯುತ್ತಾ ಅಥವಾ ಇಸ್ರೇಲ್ಗೂ ಕೂಡ ಮನವೊಲಿಸಿ 1 ತಿಂಗಳ ಕಾಲ ಕದನ ವಿರಾಮಕ್ಕೆ ಅಮೇರಿಕ ಇಸ್ರೇಲ್ನೂ ಕೂಡ ಮನವೊಲಿಸುತ್ತಾ ಅದು ಗೊತ್ತಿಲ್ಲ. ಆದರೆ ಈ ಒಂದು ಮಾತುಕತೆಗೆ ನೀವು ಒಪ್ಪಿದ್ರೆ ಮಾತ್ರ 1 ತಿಂಗಳ ಅವಧಿಗೆ ಕದನ ವಿರಾಮ ವಿಸ್ತರಣೆ ಮಾಡ್ತೀನಿ ಅಂತ ಟ್ರಂಪ್ ಹೇಳಿದ್ದಾರೆ. ಮತ್ತು ಇಲ್ಲಿ ಪಾಕಿಸ್ತಾನ ಎಂಟ್ರಿ ಆಗಿದೆ. ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ಇರಾನ್ ಜೊತೆ ಅಮೇರಿಕ ಶಾಂತಿ ಮಾತುಕತೆ ಮಾಡುತ್ತಂತೆ. ಯಾಕೆ ಪಾಕಿಸ್ತಾನನೇ? ಯಾಕೆ ಭಾರತ ಯಾಕೆ ಬೇಡ? ಹಂಗೆ ನೋಡಿದ್ರೆ ಭಾರತಕ್ಕೆ ಅಮೇರಿಕ ಜೊತೆನೂ ಒಳ್ಳೆ ಸಂಬಂಧ ಇದೆ. ನಾ ದುಶ್ಮನ್ ನಾ ದೋಸ್ತಿ, ಅಂದರೆ ಅತಿಯಾದ ದೋಸ್ತಿನೂ ಇಲ್ಲ, ಯಾವುದೇ ರೀತಿಯ ದುಶ್ಮನಿನೂ ಇಲ್ಲ. ಇನ್ನು ಇಸ್ರೇಲ್ ಜೊತೆಗೂ ಭಾರತ ಸಂಬಂಧ ತುಂಬ ಚೆನ್ನಾಗಿದೆ. ಎಷ್ಟು ಮಟ್ಟಿಗೆ ಅಂದರೆ ಯುದ್ಧ ಆರಂಭಕ್ಕೆ 1 ದಿನ ಮೊದಲಷ್ಟೇ ಪ್ರಧಾನಿ ಮೋದಿ ಅವರು ಇಸ್ರೇಲಿಂದ ವಾಪಸ್ಸಾಗಿದ್ದರು. ಆ ಟೈಮಲ್ಲಿ ಇಸ್ರೇಲ್ ಮತ್ತು ಭಾರತದ ಮಧ್ಯೆ ಇರೋ ಸಂಬಂಧದ ಬಗ್ಗೆ ಆಡಿ ಹೊಗಳಿದ್ರು. ಇನ್ನು ಇರಾನ್ ಜೊತೆಗಂತೂ ಭಾರತದ ಸಂಬಂಧ ಎಷ್ಟು ಮಟ್ಟಿಗಿದೆ ಅಂದರೆ, ಹರ್ಮುಜ್ ಜಲಸಂಧಿನಲ್ಲಿ ಯಾವುದೇ ಹಡಗುಗಳು ಹೋಗ್ದಲೇ ಇದ್ದರೂ ಕೂಡ ಚೀನಾ ಮತ್ತು ಭಾರತದ ಹಡಗುಗಳು ಪ್ರವೇಶಕ್ಕೆ ಅವಕಾಶ ಇದೆ. ಭಾರತಕ್ಕೇನು ಈ ರೀತಿ 3 ದೇಶಗಳ ಜೊತೆಗೆ ಒಳ್ಳೆ ಬಾಂಧವ್ಯ ಇದೆಯಲ್ಲ, ಅದೇ ರೀತಿಯ ಬಾಂಧವ್ಯ ಚೀನಾಗೂ ಇದೆ. ಹಂಗೆ ನೋಡಿದ್ರೆ ಈ ಮಧ್ಯಸ್ಥಿಕೆಗೆ ಪಾಕಿಸ್ತಾನನೇ ಯಾಕೆ ಆಯ್ಕೆ ಮಾಡ್ಕೊಂತು ಅಮೇರಿಕ? ಚೀನಾನ ಯಾಕೆ ಆಯ್ಕೆ ಮಾಡ್ಕೊಳ್ಳಲಿಲ್ಲ? ಭಾರತವನ್ನೇ ಯಾಕೆ ಆಯ್ಕೆ ಮಾಡ್ಕೊಳ್ಳಲಿಲ್ಲ, ನಮ್ಮ ದೇಶವನ್ನು? ಯಾಕೆ ಅಂದರೆ ಪಾಕಿಸ್ತಾನವನ್ನು ಆಯ್ಕೆ ಮಾಡ್ಕೊಳ್ಳೋದ್ರ ಮೂಲಕ ಅಮೇರಿಕಾದ ಏನೇನು ಒತ್ತಡ ತಂತ್ರಗಳಿದ್ದಾವೆ ಅದನ್ನು ಪಾಕಿಸ್ತಾನದ ಮೂಲಕ ಹಾಕಿಸ್ಬೋದು ಇರಾನ್ಗೆ ಅಂತ. ಭಾರತ ಆ ರೀತಿ ಒತ್ತಡ ತಂತ್ರಕ್ಕೆ ಮಣಿಯಲ್ಲ. ಭಾರತ ಒಂದು ಅಲಿಪ್ತ ನೀತಿ ಅನುಸರಿಸೋ ದೇಶ. ಭಾರತ ಕಟ್ಟು ಒಂದು ಪಾರದರ್ಶಕವಾದ ಕಟ್ಟು ನಿಲುವನ್ನು ಮಂಡಿಸುತ್ತೆ ಒಪ್ಪಂದ ಸಮಯದಲ್ಲಿ. ಆದರೆ ಪಾಕಿಸ್ತಾನ ನಾವೇನೇನು ಒಳ ಒಪ್ಪಂದಗಳಿಗೆ ಷರತ್ತುಗಳನ್ನ ಹಾಕ್ತೀವಿ ಅದಕ್ಕೆಲ್ಲ ಇರಾನ್ಗೆ ಒತ್ತಡ ಏರ್ಬೋದು ಪಾಕಿಸ್ತಾನ ಅನ್ನೋ ಕಾರಣಕ್ಕಾಗಿ ತನ್ನ ಕೈಗೊಂಬೆ ಅಂತಿರೋ ರಾಷ್ಟ್ರವನ್ನು ಅಮೇರಿಕ ಬಳಸ್ಕೊಂತಿದೆ. ಏನಕ್ಕೆ? ಶಾಂತಿ ಮಾತುಕತೆಗೆ. ಆದರೆ ಶಾಂತಿ ಮಾತುಕತೆಗೆ ಬಳಸ್ಕೊಂತೀವಿ ಪಾಕಿಸ್ತಾನನ ಅಂತ ಹೇಳಿದೆ. ಪಾಕಿಸ್ತಾನ ಜೊತೆ ಶಾಂತಿ ಮಾತುಕತೆಗೆ ಇರಾನ್ ಇನ್ನೂ ಒಪ್ಪಿಲ್ಲ. ಇರಾನ್ನ ಯಾವ ಸರ್ಕಾರದ ಮುಖ್ಯಸ್ಥರು ಕೂಡ ಇದ್ರ ಬಗ್ಗೆ ಮಾತಾಡಿಲ್ಲ. ನಾವು ಅಮೇರಿಕ ಜೊತೆ ಶಾಂತಿ ಮಾತುಕತೆಗೆ ಒಪ್ಪಿದ್ದೀವಿ ಅಂತ ಹೇಳಿಲ್ಲ. ಇನ್ನು ಒಂದು ವೇಳೆ ಇವರೇನಾದರೂ ಶಾಂತಿ ಮಾತುಕತೆಗೆ ಒಪ್ಪಿದ್ರೆ ಅಮೇರಿಕ ವಿಧಿಸಿರೋ ಷರತ್ತುಗಳು ನೋಡಿ ಇರಾನ್ಗೆ ಏನೇನಿದೆ ಅಂತ. ನತಾನ್ಸ್, ಇಸ್ಫಹಾನ್ಸ್ ಮತ್ತು ಫಾರ್ಡೋ ಈ ಎಲ್ಲ ಅಣು ಸಂಸ್ಕರಣಾ ಘಟಕಗಳು ಬಂದ್ ಆಗಬೇಕು ಅಂತ. ಆಗ ನೋಡಿದ್ರೆ ಈ 3 ಅಣು ಸಂಸ್ಕರಣಾ ಘಟಕದ ಮೇಲೆ ಈಗಾಗಲೇ ಅಮೇರಿಕ ಮತ್ತು ಇಸ್ರೇಲ್ ದೊಡ್ಡ ಮಟ್ಟದಲ್ಲಿ ದಾಳಿ ನಡೆಸಿದ್ದಾವೆ. ಈ ಅಣು ಸಂಸ್ಕರಣಾ ಘಟಕಗಳು ಬಹುತೇಕ ತಮ್ಮ ಕಾರ್ಯನಿರ್ವಹಣೆ ಸ್ಥಗಿತ ಮಾಡಿದ್ದಾವೆ. ಆದರೆ ಶಾಶ್ವತವಾಗಿ ಇವು ಬಂದ್ ಆಗಬೇಕು ಅನ್ನೋದು ಅಮೇರಿಕದ ಆಗ್ರಹ. ಜೊತೆಗೆ ಇರಾನ್ ಯಾವುದೇ ಕಾರಣಕ್ಕೂ ಅಣು ಸಂಸ್ಕರಣೆನ ಇನ್ನು ಭವಿಷ್ಯದಲ್ಲಿ ಯುರೇನಿಯಂ ಅಣು ಸಂಸ್ಕರಣೆ ಆಗಿರ್ಬೋದು, ಯಾವುದೇ ಅಣು ಸಂಸ್ಕರಣೆಯನ್ನು ಮಾಡಲೇಬಾರ್ದು ಅನ್ನೋದು ಅಮೇರಿಕದ ಒಂದು ಆರ್ಡ್ರ್. ಈ ಆರ್ಡ್ರಿಗೆ ಇರಾನ್ ಒಪ್ಪುತ್ತಾ? ಅದು ಈಗಿರೋಂಥ ಪ್ರಶ್ನೆ. ಜೊತೆಗೆ ಈವರೆಗೆ ಏನು ಪರಮಾಣು ಸಂಸ್ಕರಣೆ ಮಾಡಿದ್ದಾರೆ ಅದನ್ನು ಅಂತಾರಾಷ್ಟ್ರೀಯ ಅಣು ಇಂಧನ ಏಜೆನ್ಸಿಗೆ ಕೊಡಬೇಕು ಅಂತ. ಇದುವರೆಗೆ ಸುಮಾರು 600ರಿಂದ 700 kgಯಷ್ಟು ಯುರೇನಿಯಂನ ಅಣು ಸಂಸ್ಕರಣೆ ಮಾಡಿ ಇಟ್ಟಿದ್ದಾರೆ ಇರಾನ್ನವರು ಅನ್ನೋ ಮಾಹಿತಿ ಇದೆ. ಜೊತೆಗೆ ಈ ಒಂದು 600ರಿಂದ 700 kg ಯುರೇನಿಯಂ ಏನಿದೆ ಅದರಲ್ಲಿ 60% ಹೆಚ್ಚು ಸಂಸ್ಕರಣೆಯಾಗಿರೋ ಯುರೇನಿಯಂ ಕೂಡ ಇದೆ ಅನ್ನೋ ಮಾಹಿತಿ ಇದೆ. ಅದನ್ನು ಅಣುಬಾಂಬ್ಗೆ ಬಳಸ್ಬೋದು ಅನ್ನೋ ಭೀತಿ ಅಮೇರಿಕಾಗೆ. ಹಾಗಾಗಿ ಅದೆಲ್ಲದನ್ನು ಅಂತಾರಾಷ್ಟ್ರೀಯ ಅಣು ಏಜೆನ್ಸಿ ಕೊಡಬೇಕು ಅನ್ನೋದು ಅಮೇರಿಕದ ಆಗ್ರಹ. ಜೊತೆಗೆ ಭವಿಷ್ಯದಲ್ಲಿ ಮಾತುಕತೆ ನಂತರ ಒಪ್ಪಂದ ಏರ್ಪಟ್ಟ ನಂತರ ಅಂತಾರಾಷ್ಟ್ರೀಯ ಅಣು ಇಂಧನ ಏಜೆನ್ಸಿ ಇದೆಯಲ್ಲ ಅದರ ತಪಾಸಣೆಗೆ ಇರಾನ್ ಸಂಪೂರ್ಣ ಅನುಮತಿ ಕೊಡಬೇಕು ಅಂತ. ಏನಂದರೆ ಇರಾನ್ನಲ್ಲಿ ಏನೊಂದು ಅಣು ಸಂಸ್ಕರಣಾ ಘಟಕಗಳಿದ್ವು ಅವು ಡ್ಯುಯಲ್ ಯೂಸ್ಗೆ
ಒಂದು ಅಣು ಸಂಸ್ಕರಣೆ ಮಾಡ್ತಿದ್ವು ಅಂತ ಆರೋಪ. ಇರಾನ್ ಮೇಲ್ನೋಟಕ್ಕೆ ಹೇಳ್ತಿರೋದೇನು ಅಂದರೆ, ಅಂತಾರಾಷ್ಟ್ರೀಯ ಅಣು ಇಂಧನ ಏಜೆನ್ಸಿ ಏನಿದೆ ಅದರ ಕಣ್ಗಾವಲಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ, ನಾವು ಅಣು ಸಂಸ್ಕರಣೆ ಮಾಡೋದು ಕೇವಲ ವಿದ್ಯುತ್ ಉತ್ಪಾದನೆ ಉದ್ದೇಶಕ್ಕೆ ಅಂತ. ಆದರೆ ಇರಾನ್ ತೆರೆಮರೆಯಲ್ಲಿ ಡ್ಯುಯಲ್ ಯೂಸ್ ಮಾಡ್ತಿದೆ. ಅಂದರೆ ಅಣು ಸಂಸ್ಕರಣೆಯನ್ನು ಇನ್ನಷ್ಟು ಹೆಚ್ಚು ಮಾಡಿ ಆ ಅಣುವನ್ನು ಸಂಗ್ರಹಿಸಿ ಇಟ್ಕೊಂಡು ಅದನ್ನು ಪರಮಾಣು ಬಾಂಬ್ ತಯಾರಿಕೆಗೆ ಬಳಸ್ತಾ ಇರುತ್ತೆ ಅನ್ನೋದು ಅಮೇರಿಕ ಮತ್ತು ಇಸ್ರೇಲ್ನ ಆರೋಪ. ಅದೇ ಕಾರಣಕ್ಕಾಗಿ ಮುಂದಿನ ದಿನಗಳಲ್ಲಿ, ಅಂದರೆ ಒಪ್ಪಂದ ಏರ್ಪಟ್ಟು ಎಲ್ಲ ಶಾಂತಿ ನೆಲೆಸಿದ ನಂತರ ಅಂತಾರಾಷ್ಟ್ರೀಯ ಅಣು ಇಂಧನ ಏಜೆನ್ಸಿಗೆ ತಪಾಸಣೆಗೆ ಅನುಮತಿ ಕೊಡಬೇಕು ಅನ್ನೋದು ಅಮೇರಿಕಾದ ಆಗ್ರಹ. ಜೊತೆಗೆ ಇರಾನ್ ತನ್ನ ದೂರಗಾಮಿ ಕ್ಷಿಪಣಿ ತಯಾರಿಕಾ ಕಾರ್ಯಕ್ರಮವನ್ನು ನಿಯಂತ್ರಣ ಮಾಡಬೇಕು. ಇದು ಭಾರಿ ಇಂಪಾರ್ಟೆಂಟ್. ಯಾಕೆಂದರೆ ಹಿಂದೂ ಮಹಾಸಾಗರದ ಡಿಯಾಗೋ ಗಾರ್ಸಿಯಾ ಏನಿದೆ ವಾಯುನೆಲೆ ಬ್ರಿಟನ್ದು, ಅದ್ರ ಮೇಲೆ ದಾಳಿ ನಡೆಸ್ಬಿಡ್ತು ಇರಾನ್. ಅಂದರೆ ಇರಾನ್ನ ಮುಖ್ಯ ಭೂಮಿಯಿಂದ 4,000 ಕಿಲೋಮೀಟರ್ ದೂರ ಇರೋದು ಡಿಯಾಗೋ ಗಾರ್ಸಿಯಾ. ಅಲ್ಲಿವರೆಗೂ ಬಂದು ದಾಳಿ ಮಾಡ್ತು ಅಂದರೆ ಇರಾನ್ ಬಳಿ ಇನ್ನೆಂತೆಂಥ ಕ್ಷಿಪಣಿಗಳಿರ್ಬೋದು, ಯುರೋಪನ್ನ ದಾಟೋವಂಥ ಕ್ಷಿಪಣಿಗಳಿರ್ಬೋದಾ ಇರಾನ್ ಬಳಿ. ಇಂಥ ಒಂದು ಸನ್ನಿವೇಶದಲ್ಲಿ ಅಮೇರಿಕಾಗೆ ಏನು ಥ್ರೆಟ್ ಆಗ್ಬೋದು, ಯುರೋಪಿಯನ್ ರಾಷ್ಟ್ರಗಳಿಗೆ ಏನು ಥ್ರೆಟ್ ಆಗ್ಬೋದು. ಹಾಗಾಗಿ ತನ್ನ ದೂರಗಾಮಿ ಕ್ಷಿಪಣಿ ತಯಾರಿಕಾ ಕಾರ್ಯಕ್ರಮವನ್ನು ನಿಯಂತ್ರಣ ಮಾಡಬೇಕು. ಅಂದರೆ ಸಾವಿರಾರು ಕಿಲೋಮೀಟರ್ ದೂರ ಸಾಗೋಂಥ ಹೆಂಗೆ ಕ್ಷಿಪಣಿಗಳಿದ್ದಾವೆ, ಅದ್ರ ಬದಲು 100, 200, 300 ಕಿಲೋಮೀಟರ್ ದೂರ ಸಾಗೋ ಕ್ಷಿಪಣಿಗಳನ್ನ ಇಟ್ಕೊಳ್ಳಿ ಅಂತ. ಅಂದರೆ ನಿಮ್ಮ ಮನೆಯಲ್ಲಿ ದೊಡ್ಡ ದೊಡ್ಡ ಬಾಂಬ್ ಇಟ್ಕೊಂಬೇಡಿ, ಸಣ್ಣ ಸಣ್ಣ ಚಿನ್ಕುಳ್ಳಿ ಪಟಾಕಿ ಇಟ್ಕೊಳ್ಳಿ ಅಂತ ಇವ್ರು ಹೇಳ್ತಿರೋದು. ಆದರೆ ಇವರ ಮಾತನ್ನು ಇರಾನ್ ಕೇಳುತ್ತಾ? ಫಸ್ಟ್ ಆಫ್ ಆಲ್, ಒಂದು ವೇಳೆ ಮೊಜ್ತಬಾ ಖಮೇನಿಯವ್ರನ್ನೇ ಅವರೇನಾದರೂ ಮಾತುಕತೆಗೆ ಆಹ್ವಾನ ಮಾಡಿದ್ರು ಕೂಡ ಮೊಜ್ತಬಾ ಖಮೇನಿ ಯಾಕೆ ಒಪ್ಪಬೇಕು? ನಮ್ಮ ಅಪ್ಪನೇ ಹೊಡೆದಾಕಿದ್ಯಾ ಗುರು, ನಾನು ನಿನ್ನ ಮಾತು ಯಾಕೆ ಒಪ್ಪಬೇಕು ಅಂತ ಕೇಳಲ್ವಾ? ಅದು ಒಂದು ಸಿಂಪಲ್. ಜೊತೆಗೆ ಇದು ವಿಧಿಸಿರೋಂಥ ಷರತ್ತೇನಿದೆ ಅದು ಇರಾನ್ನ ಒಂದು ಪ್ರಾಬಲ್ಯತೆಯನ್ನು ಕಡಿಮೆ ಮಾಡೋಂಥ ಷರತ್ತು. ಮತ್ತು ಹರ್ಮುಜ್ ಜಲಸಂಧಿ ಎಂದಿನಂತೆ ಹಡಗುಗಳ ಸಂಚಾರಕ್ಕೆ ಓಪನ್ ಆಗಬೇಕು ಅನ್ನೋ ಫರ್ಮಾನನ್ನ ಕೂಡ ಅಮೇರಿಕ ಮಾಡಿದೆ. ಹರ್ಮುಜ್ ಜಲಸಂಧಿಯಲ್ಲಿ ಏನೊಂದು 32 ಕಿಲೋಮೀಟರ್ ವ್ಯಾಪ್ತಿ ಇದ್ದರೂ ಕೂಡ ಹರ್ಮುಜ್ ಜಲಸಂಧಿ, ಅಲ್ಲಿ ಆಳ ಸಮುದ್ರ ಬರೋದು 3ರಿಂದ 4 ಕಿಲೋಮೀಟರ್ ವ್ಯಾಪ್ತಿ ಮಾತ್ರ. ಆಳ ಸಮುದ್ರದಲ್ಲಿ ಮಾತ್ರ LPG ತೈಲ ಹೊತ್ತ ಬೃಹತ್ ಹಡಗುಗಳು ಸಾಗಾಟ ಮಾಡೋಕ್ಕೆ ಸಾಧ್ಯ. ಈ ಒಂದು ಆಳ ಸಮುದ್ರದ ವ್ಯಾಪ್ತಿ ಏನಿದೆ ಅದು ಇರಾನ್ನ ಜಲಗಡಿಯಲ್ಲಿ ಬರುತ್ತೆ. ಹಂಗಾಗಿ ಅದನ್ನು ಓಪನ್ ಮಾಡಬೇಕು ಅನ್ನೋದು ಅಮೇರಿಕಾದ ಆಗ್ರಹ. ಜೊತೆಗೆ ಹಮಾಸ್, ಹೌತಿ, ಹೆಜ್ಬುಲ್ಲಾ ಉಗ್ರರೇನಿದ್ದಾರೆ, ಅಂದರೆ ಇರಾನ್ನ ಪ್ರಾಕ್ಸಿಗಳು ಅಂತ ಏನು ಕರೀತಾರೆ, ಈ ಹೌತಿ ಉಗ್ರರು ಯಮನ್ನಲ್ಲಿದ್ದಾರೆ, ಹಮಾಸ್ ಉಗ್ರರು ಗಾಜಾ ಪಟ್ಟಿನಲ್ಲಿದ್ದಾರೆ, ಹೆಜ್ಬುಲ್ಲಾ ಉಗ್ರರು ಲೆಬನಾನ್ನಲ್ಲಿದ್ದಾರೆ. ಆ ಉಗ್ರರಿಗೆ ನೀವು ಹಿಂಬಾಗಿಲ ಮೂಲಕ ಹಣ ಸಹಾಯ ಮಾಡೋದು, ಶಸ್ತ್ರಾಸ್ತ್ರ ಸಹಾಯ ಮಾಡೋದು, ಆರ್ಮ್ಸ್ ಆ್ಯಂಡ್ ಅಮ್ಯುನಿಷನ್ ಕೊಡೋದು, ಅವನ್ನೆಲ್ಲ ನಿಲ್ಲಿಸಬೇಕು ಅನ್ನೋದು ಅಮೇರಿಕಾದ ಆಗ್ರಹ. ಈ ಎಲ್ಲ ಷರತ್ತಿಗೆ ಒಪ್ಪಿದ್ರೆ ಮಾತ್ರ ಅಮೇರಿಕ ಇರಾನ್ ಮೇಲಿರೋ ಎಲ್ಲ ನಿರ್ಬಂಧಗಳನ್ನು ತೆರವು ಮಾಡತ್ತಂತೆ. ಅಂದರೆ ಅದು ಆರ್ಥಿಕ ದಿಗ್ಬಂಧನ ಇರ್ಬೋದು, ಜೊತೆಗೆ ಒಂದು ತಾಂತ್ರಿಕ ನೆರವುಗಳನ್ನು ಕೊಡೋದಿರ್ಬೋದು, ಹಣಕಾಸಿನ ಒಂದು ಅರಿವು ಇರ್ಬೋದು, ತೈಲ ಸಾಗಾಟಕ್ಕೆ ಅನುಮತಿ ಕೊಡೋದಿರ್ಬೋದು, ಎಲ್ಲ ಒಂದು ನಿರ್ಬಂಧವನ್ನು ತೆರವು ಮಾಡೋದಕ್ಕೆ ನಾವು ಮಾತುಕತೆ ಮಾಡ್ತೀವಿ. ಜೊತೆಗೆ ಭವಿಷ್ಯದಲ್ಲಿ ಇನ್ ಫ್ಯೂಚರ್ ಅಮೇರಿಕಾ ಕಣ್ಗಾವಲಿನಲ್ಲಿ ಇರಾನ್ನಲ್ಲಿ ಅಣು ಇಂಧನ ತಯಾರಿಕೆ ಮಾಡೋದಕ್ಕೂ ನಾವು ನೆರವು ನೀಡ್ತೀವಿ ಅಂತ. ಯಾಕೆಂದರೆ ಇರಾನ್ನಲ್ಲಿ ಜಲವಿದ್ಯುತ್ ತಯಾರಿಕೆ ಘಟಕಗಳಿಲ್ಲ, ಮತ್ತು ಪವನ ವಿದ್ಯುತ್ ಆಗಲಿ ಸೌರ ವಿದ್ಯುತ್ ಆಗಲಿ ಅದನ್ನೆಲ್ಲ ತಯಾರು ಮಾಡಬೇಕು ಅಂದರೆ ಹೆಚ್ಚಿನ ಬಂಡವಾಳ ಬೇಕು. ಈಗಾಗಲೇ ಇರಾನ್ನಲ್ಲಿ ಅಣು ಸಂಸ್ಕರಣಾ ಘಟಕಗಳು, ಅಣು ಇಂಧನ ತಯಾರಿಕೆ ಮಾಡೋ ರಿಯಾಕ್ಟರ್ಗಳು ಇರೋ ಕಾರಣದಿಂದಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಕಣ್ಗಾವಲಿನಲ್ಲಿ ಅಣು ಇಂಧನ ಉತ್ಪಾದನೆಗೆ ಅಮೇರಿಕ ನೆರವು ನೀಡುತ್ತೆ ಅಂತ ಹೇಳ್ಬಿಟ್ಟು ಹೇಳಿದೆ. ಇಷ್ಟೆಲ್ಲ ಆದಮೇಲೆ ಅಮೇರಿಕ ಹೇಳಿರೋದು ಇನ್ನೊಂದೇನೆಂದರೆ, ಷರತ್ತುಗಳನ್ನು ಇರಾನ್ ಪಾಲಿಸದೇ ಇದ್ದರೆ ಆ ಕ್ಷಣದಿಂದಲೇ ಎಲ್ಲ ನಿರ್ಬಂಧಗಳು ಮತ್ತೆ ಜಾರಿಯಾಗುತ್ತೆ ಅಂತ. ಒಂದು ವೇಳೆ ನೀವು ಹೌತಿ ಉಗ್ರರಿಗೆ ಬೆಂಬಲ ಕೊಡ್ತಿದ್ದೀರಾ ಅಂತ ನಮಗೆ ಗೊತ್ತಾದರೆ, ಒಂದು ವೇಳೆ ನೀವು ಹರ್ಮುಜ್ ಜಲಸಂಧಿಯನ್ನು ಬ್ಲಾಕ್ ಮಾಡಿದ್ರೆ, ಒಂದು ವೇಳೆ ನೀವು ಹಿಂಬಾಗಿಲ ಮೂಲಕ ಪರಮಾಣು ವಿದ್ಯುತ್ ತಯಾರಿಕೆ ಮಾಡೋವಂಥ ನೆಪದಲ್ಲಿ ಅಣು ಬಾಂಬ್ ತಯಾರಿಕೆ ಮಾಡೋಕ್ಕೆ ಮುಂದಾದರೆ, ಒಂದು ವೇಳೆ ನೀವು ಕೊಲ್ಲಿ ರಾಷ್ಟ್ರಗಳ ಮೇಲೆ ದಾಳಿ ಮಾಡಿದ್ರೆ, ಒಂದು ವೇಳೆ ನೀವು ಇಸ್ರೇಲ್ ಮೇಲೆ ದಾಳಿ ಮಾಡಿದ್ರೆ, ಒಂದು ವೇಳೆ ನೀವು ದೂರಗಾಮಿ ಕ್ಷಿಪಣಿಗಳನ್ನು ತಯಾರು ಮಾಡೋಕ್ಕೆ ಮುಂದಾದರೆ, ಆವಾಗ ಯಾವುದೇ ಒಂದು ನೀವು ಆ ಥರ ಕೃತ್ಯಕ್ಕೆ ಮುಂದಾದರೂ ಕೂಡ ಆ ಕ್ಷಣದಿಂದಲೇ ಎಲ್ಲ ನಿರ್ಬಂಧಗಳು ಮತ್ತೆ ಜಾರಿ ಮಾಡ್ತೀವಿ ಅಂತ ಅಮೇರಿಕ ಈ ಆಫರ್ಗಳನ್ನ ಇಟ್ಟಿರೋದು. ಈ ಆಫರ್ಗಳನ್ನ ಅಮೇರಿಕ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದೆ, ಅಂದರೆ ಮಾಧ್ಯಮಗಳ ಮೂಲಕ ಕೊಟ್ಟಿದೆ, ಈ ಥರ ಷರತ್ತುಗಳಿದ್ದಾವೆ ಅಂತ. ಈ ಷರತ್ತುಗಳನ್ನ ನಾವು ಒಪ್ಪಿದ್ದೀವಿ ಅಥವಾ ನಾವು ಮಾತುಕತೆಗೆ ಬರ್ತೀವಿ ಅಂತ ಯಾವುದೇ ಕಾರಣಕ್ಕೂ ಇದುವರೆಗೂ ಇರಾನ್ ಹೇಳಿಲ್ಲ. ಜೊತೆಗೆ ಇವೆಲ್ಲ ಏನು ಷರತ್ತುಗಳಿದೆಯಲ್ಲ, ಇದು ಯುದ್ಧದ ಆರಂಭಕ್ಕೂ ಮೊದಲು ಇದೇ ಷರತ್ತನ್ನೇ ಅಮೇರಿಕ ಆಗ್ತಿದ್ದಿದ್ದು, ಈಗ ಮತ್ತೆ ಅದೇ ಷರತ್ತು ಆಗ್ತಿದೆ. ಯಾಕೆ ಒಪ್ಪುತ್ತೆ ಇರಾನ್? ಇದು ಈಗಿರೋಂಥ ಸದ್ಯದ ಪ್ರಶ್ನೆ. ಈ ಷರತ್ತುಗಳನ್ನು ಒಪ್ಪೋದಕ್ಕೆ ಇರಾನ್ ರೆಡಿ ಇಲ್ಲ ಅಂತ ಹೇಳಿದಾಗ ಇರಾನ್ ಯಾವ ರೀತಿ ಮಾತುಕತೆಗೆ ಬರುತ್ತೆ? ಅದು ಕೂಡ ಪಾಕಿಸ್ತಾನ ಮಧ್ಯಸ್ಥಿಕೆಗೆ. ಅದು ಈಗಿರುವಂಥ ಅತಿ ದೊಡ್ಡ ಸವಾಲು. ವೀಕ್ಷಕರೇ,
ಇಲ್ಲಿ ನೋಡಿ, ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಅಮೆರಿಕ ಅಧ್ಯಕ್ಷರ ಅಪ್ರೂವಲ್ ರೇಟಿಂಗ್ 36% ಕುಸಿತ ಅಂತ. ಅಂದರೆ ಅಮೆರಿಕಾದಲ್ಲಿ ಒಂದು ರೇಟಿಂಗ್ ಏಜೆನ್ಸಿಗಳೇನಿದ್ದಾವೆ, ನಮ್ಮ ಭಾರತದಲ್ಲಿರೋ ರೀತಿಯಲ್ಲೇ ಸರ್ವೆ ಏಜೆನ್ಸಿಗಳು, ಅವು ಆಗಾಗ ಕಾಲಕ್ಕೆ ಅಮೆರಿಕ ಅಧ್ಯಕ್ಷರ ಮತ್ತು ಬೇರೆ ಬೇರೆ ಉನ್ನತಾಧಿಕಾರಿಗಳ ಅವರ ಅಪ್ರೂವಲ್ ರೇಟಿಂಗ್ ಹೆಂಗಿದೆ, ಅಂದರೆ ಅವರ ಜನಪ್ರಿಯತೆ ಎಷ್ಟಿದೆ ಅಂತೇಳ್ಬಿಟ್ಟು ಆಗಾಗ ಪರೀಕ್ಷೆ ಮಾಡ್ತಿರುತ್ತೆ. ಅದು ಕೂಡ ಒಂದು ಮೇಜರ್ ಗ್ಲೋಬಲ್ ಇವೆಂಟ್ಗಳಾದಾಗ. ದೊಡ್ಡ ಮಟ್ಟದ ಯುದ್ಧವನ್ನೇ ಅಮೆರಿಕ ಅಧ್ಯಕ್ಷರು ಸಾರಿದ್ದಾರೆ, ಈ ಯುದ್ಧ ಆಗಲೇ 25ನೇ ದಿನ ಕಾಲಿಟ್ಟಿದೆ. ಇಂಥ ಸಂದರ್ಭದಲ್ಲಿ ಅಮೆರಿಕ ಜನ ಡೊನಾಲ್ಡ್ ಟ್ರಂಪ್ ಅವ್ರಿಗೆ ಎಷ್ಟು ಕೊಡ್ತಾರೆ ಅಪ್ರೂವಲ್ ರೇಟಿಂಗ್ ಅಂತ ನೋಡಿದ್ರೆ 36%, 36% ಕುಸಿತ ಕಂಡಿದೆ ಅವರ ರೇಟಿಂಗ್. ಅವರ ಒಂದು ಜನಪ್ರಿಯತೆ ಏನಿದೆಯಲ್ಲ, ಇರಾನ್ ಯುದ್ಧ ಸಾರಿದ ಬಳಿಕ, ಇರಾನ್ ವಿರುದ್ಧ ಏನು ಯುದ್ಧ ಮಾಡಿದ್ರು ಆ ಯುದ್ಧವನ್ನು ಸಾರಿದ ಬಳಿಕ ಟ್ರಂಪ್ ಜನಪ್ರಿಯತೆ ಪಾತಾಳಕ್ಕೆ ಕುಸಿದಿದೆ. ಎಷ್ಟು ಮಟ್ಟಿಗೆ ಅಂದರೆ, ನೀವು ಇಲ್ಲಿ ಸ್ಕ್ರೀನಲ್ಲಿ ನೋಡ್ತಿದ್ದೀರಾ, ನೋ ಕಿಂಗ್ಸ್ ಇನ್ ಅಮೆರಿಕಾ ಅಂತ. ಅಮೇರಿಕಾ ಪ್ರಜಾಪ್ರಭುತ್ವವಾದಿ ರಾಷ್ಟ್ರ, ಇಲ್ಲಿ ರಾಜರುಗಳಿಲ್ಲ. ಅಮೇರಿಕಾದ ಏನು ಕಾಂಗ್ರೆಸ್ ಇದೆ, ಅಂದರೆ ಅಮೇರಿಕಾದ ಸಂಸತ್ತಿದೆ, ಆ ಸಂಸತ್ ಅನುಮತಿ ಕೊಟ್ಟಾಗ ನೀವು ಯುದ್ಧ ಘೋಷಣೆ ಮಾಡೋಕ್ಕೆ ಸಾಧ್ಯ. ಏಕಾಏಕಿ ಯುದ್ಧ ಘೋಷಣೆ ಮಾಡಿದ್ದೀರಾ, ಒಂದು ದೇಶದ ಮೇಲೆ ದಾಳಿ ಮಾಡಿದ್ದೀರಾ, ಅದು ಕೂಡ ಇಸ್ರೇಲ್ನ ಯುದ್ಧ. ಅದು ಆ ಇಸ್ರೇಲ್ನ ಯುದ್ಧ ನಮ್ಮದಲ್ಲದ ಯುದ್ಧಕ್ಕೆ ನೀವು ಹೋಗಿದ್ದೀರಾ. ಆ ಎಲ್ಲ ಕಾರಣಕ್ಕಾಗಿ ಅವರ ಜನಪ್ರಿಯತೆ ಈಗ ಪಾತಾಳಕ್ಕೆ ಕುಸಿದೋಗಿದೆ. ಜೊತೆಗೆ ಅಮೆರಿಕದ ಆರ್ಥಿಕ ನೀತಿ ಮತ್ತು ವಿದೇಶಾಂಗ ನೀತಿ ಸೂಕ್ತ ರೀತಿಯಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿನ ಜನ ಅಭಿಪ್ರಾಯ ಪಡ್ತಾ ಇದ್ದಾರೆ. ಅಂದರೆ ಅಮೆರಿಕದ ಆರ್ಥಿಕ ನೀತಿಗಳು, ಅದು ಟ್ಯಾರಿಫ್ಗಳನ್ನ ವಿಧಿಸಿದ್ದೇ ಆಗಿರ್ಬೋದು, ಬೇರೆ ಬೇರೆ ರೀತಿಯ ಸುಂಕ ಪದ್ಧತಿಗಳಿರ್ಬೋದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ರೀತಿ ಬೇರೆ ಬೇರೆ ದೇಶಗಳ ಜೊತೆ ಅಮೆರಿಕದ ಅಧ್ಯಕ್ಷರು ನಡ್ಕೊಂಡ್ರು, ಮತ್ತು ಡೊನಾಲ್ಡ್ ಟ್ರಂಪ್ ಅವರ ಉಚ್ಚಾಟದ ನೀತಿಗಳು, ಅವ್ಯಾವುದೂ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಅಮೆರಿಕ ಜನತೆ ಒಂದು ಅಭಿಪ್ರಾಯನ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಅಮೆರಿಕ ದೇಶದಲ್ಲಿ ತೈಲ ಮತ್ತು ಗ್ಯಾಸಿನ ದರ ಸಹಜವಾಗಿ ಅಲ್ಲ, ಯುದ್ಧ ಶುರುವಾಗಿದೆ, ಹರ್ಮುಜ್ ಜಲಸಂಧಿ ಬಂದಾಗಿದೆ. ಹಾಗಾಗಿ ಜಾಗತಿಕ ಮಟ್ಟದಲ್ಲಿ, ಅಂದರೆ ಹರ್ಮುಜ್ ಜಲಸಂಧಿಯಲ್ಲಿ ಕೇವಲ 20% ಅಷ್ಟೇನೇ ತೈಲ ಬರ್ತಿರ್ಬೋದು, ಇನ್ನು ಮಿಕ್ಕಿದ 80% ಬೇರೆ ಕಡೆ ಬರ್ತಿದ್ರು ಕೂಡ ಆ 20% ತೈಲದ ಕೊರತೆ ಆಗ್ತಿದ್ದಂಗೆನೇ ಯಾವಾಗ ಯಾವ ವಸ್ತುಗಳ ಕೊರತೆ ಆಗುತ್ತೋ ಆವಾಗ ಬೆಲೆ ಏರಿಕೆ ಆಗುತ್ತೆ. ಅದು ಸಾಮಾನ್ಯ ಅರ್ಥಶಾಸ್ತ್ರ. ಅದೇ ರೀತಿ ಬೆಲೆ ಏರಿಕೆ ಆಗಿದೆ. ಆ ಬೆಲೆ ಏರಿಕೆ ಆಗಿರೋದು ಎಷ್ಟು ಮಟ್ಟಿಗಿದೆ ಅಂದರೆ, ಅಮೆರಿಕದಲ್ಲಿ 30%ಗೂ ಹೆಚ್ಚು ತೈಲ ಮತ್ತು ಗ್ಯಾಸ್ ಬೆಲೆ ಏರಿಕೆ ಆಗಿದೆ. ಇದು ನಿಜವಾಗ್ಲೂ ಅತಿ ಹೆಚ್ಚು. ಭಾರತಕ್ಕೆ ಆಮದಾಗ್ತಿರೋಂಥ ತೈಲ ಮತ್ತು ಗ್ಯಾಸ್ಗಳ ಒಂದು ಬೆಲೆ ಹೆಚ್ಚಾಗಿದೆ. ಆದರೆ ಭಾರತದಲ್ಲಿ ನಾವೇನು ಡೊಮೆಸ್ಟಿಕ್ ಯೂಸ್ ಮಾಡ್ತೀವಿ, ನಮ್ಮ ವಾಹನಗಳಿಗೆ ಇಂಧನ ತುಂಬಿಸ್ಕೊತೀವಿ, ಅದರ ರೇಟ್ ಇನ್ನೂ ಜಾಸ್ತಿ ಆಗಿಲ್ಲ. ಆದರೆ ಅಮೇರಿಕಾದಲ್ಲಿ ಆ ರೇಟ್ ಜಾಸ್ತಿ ಆಗಿದೆ. ಆನಂತರ ಟ್ಯಾರಿಫ್ ಮತ್ತು ಯುದ್ಧದಿಂದಾಗಿ ಅಗತ್ಯ ವಸ್ತುಗಳ ದರದಲ್ಲಿ ಭಾರಿ ಏರಿಕೆ ಆಗಿದೆ. ಯುದ್ಧದಿಂದಾಗಿ ಏನಾಗುತ್ತೆ, ಸಪ್ಲೈ ಚೈನ್ಗಳು ಕಟ್ಟಾಗುತ್ತೆ ಅಥವಾ ಸಪ್ಲೈ ಚೈನ್ ವಿಳಂಬ ಆಗುತ್ತೆ. ಹಂಗಾಗಿ ಸಪ್ಲೈ ಕರೆಕ್ಟಾಗಿ ಬರ್ತಿಲ್ಲ. ಅದು ಒಂದು ಸಮಸ್ಯೆ. ಅಂದರೆ ಟ್ಯಾರಿಫಿಂದಾಗಿ, ಇವಾಗ ಫಾರ್ ಎಕ್ಸಾಂಪಲ್ ಭಾರತದ್ದೇ ತಗೊಳ್ಳೋಣ, ಭಾರತದ ಬಾಸುಮತಿ ಅಕ್ಕಿ ಮೇಲೆ 25% ಟ್ಯಾರಿಫ್ ಅಂತ ಹಾಕ್ಬಿಟ್ರೆ ಟ್ಯಾರಿಫ್ ಯಾರು ಕಟ್ಟೋದು? ಭಾರತ ಅಂತೂ ಕಟ್ಟಲ್ಲ. ಅದನ್ನು ಯಾರು ಖರೀದಿ ಮಾಡ್ತಾರೋ ಅಮೇರಿಕಾದಲ್ಲಿರೋ ಜನ, ಅವರು $100, ಅಂದರೆ ಒಂದು $100 ಏನು ಖರೀದಿ ಮಾಡ್ತಿದ್ರು ವಸ್ತುಗೆ, ಭಾರತದ ವಸ್ತುಗೆ, ಅವ್ರು $125 ಕೊಡಬೇಕಾಗಿದೆ. ಅಂದರೆ ಆ ಟ್ಯಾರಿಫಿನ ಒಂದು ಭಾರ ಬಿದ್ದಿರೋದು ಅಮೇರಿಕಾ ಜನರಿಗೆ. ಹಂಗಾಗಿ ಟ್ಯಾರಿಫ್ ಮತ್ತು ಯುದ್ಧದಿಂದ ಅಲ್ಲಿ ಅಗತ್ಯ ವಸ್ತುಗಳ ದರ ಏರಿಕೆ ಆಗಿದೆ. ಅಷ್ಟೇ ಅಲ್ಲ, ಇವೆಲ್ಲದರಿಂದ ಸೇರಿ ದೇಶದ ಒಟ್ಟಾರೆ ಆರ್ಥಿಕ ಅಭಿವೃದ್ಧಿಗೆ ಅಡ್ಡಿ ಉಂಟಾಗಿದೆ. ಸಾಮಾನ್ಯವಾಗಿ ಯಾವುದೇ ಸಪ್ಲೈ ಚೈನ್ಗಳು ಕಡಿತ ಆದಾಗ, ಇಂಧನದ ದರ ಏರಿಕೆ ಆದಾಗ, ಅಗತ್ಯ ವಸ್ತುಗಳ ದರ ಏರಿಕೆ ಆದಾಗ ಸಹಜವಾಗಿಯೇ ಒಂದು ದೇಶದ ಒಟ್ಟಾರೆ ಆರ್ಥಿಕಾಭಿವೃದ್ಧಿ ಏನಿದೆ ಅದಕ್ಕೆ ಕಂಟಕ ಎದುರಾಗುತ್ತೆ. ಇವೆಲ್ಲ ಕಾರಣದಿಂದಾಗಿ ಏನಾಗಿದೆ, 1 ಲಕ್ಷಕ್ಕೂ ಹೆಚ್ಚು ಫ್ಯಾಕ್ಟ್ರಿ ಕಾರ್ಮಿಕರು, ಅದರಲ್ಲೂ ಯಾಕೆಂದರೆ ಪೆಟ್ರೋಲಿಯಂ ಮತ್ತು ಪೆಟ್ರೋಕೆಮಿಕಲ್ಸ್ ಉತ್ಪನ್ನಗಳನ್ನು ಒಂದು ಕೊರತೆ ಆದಾಗ, ಟ್ಯಾರಿಫ್ ಭೀತಿಯಿಂದಾಗಿ ಬೇರೆ ಬೇರೆ ಉದ್ಯಮಕ್ಕೆ ಒಂದು ಕ್ಯಾಸ್ಕೇಡಿಂಗ್ ಎಫೆಕ್ಟ್ಗಳಾದಾಗ ಈ ಫ್ಯಾಕ್ಟ್ರಿಗಳು ಬಂದಾಗ್ತವೆ. ಇಂಥ ಫ್ಯಾಕ್ಟ್ರಿಗಳ ಕೆಲಸ ಮಾಡ್ತಿದ್ದ 1 ಲಕ್ಷಕ್ಕೂ ಹೆಚ್ಚು ಕಾರ್ಮಿಕರು ಕೆಲಸ ಕಳ್ಕೊಳ್ಳೋಂಥ ಪರಿಸ್ಥಿತಿ ಬಂದಿದೆ. ಬರೀ ಕಾರ್ಮಿಕರು ಮಾತ್ರ ಅಲ್ಲ, ಹಲವು ರಂಗಗಳಲ್ಲಿ, IT ಇಂದ ಹಿಡಿದು AI ಇಂದ ಹಿಡಿದು ಹಲವು ರಂಗಗಳಲ್ಲಿ ಉದ್ಯೋಗ ನಷ್ಟ ಆಗಿದೆ. ನಿರುದ್ಯೋಗ ಪ್ರಮಾಣ ಅಮೇರಿಕಾದಲ್ಲಿ ಜಾಸ್ತಿ ಆಗ್ತಿದೆ. ಅಂದರೆ ಇತ್ತೀಚಿನ ದಿನಗಳಲ್ಲಿ 7% ಏರಿಕೆ ಕಂಡಿದೆ ಅನ್ನೋ ಒಂದು ಅಂಕಿಅಂಶಗಳು ಕೂಡ ಹೊರಬೀಳ್ತಾ ಇದೆ. ಇದು ನಿಜಕ್ಕೂ ಆತಂಕಕಾರಿ ಅಂಕಿಅಂಶಗಳು. ಮತ್ತು ಟ್ರಂಪ್ ಅವರ ಮಗ ಬೇಸ್, ಏನು ಮಗ ಅಂದರೆ ಮೇಕ್ ಅಮೇರಿಕಾ ಗ್ರೇಟ್ ಅಗೈನ್, ಆ ಮಗ ಬೇಸ್ ಇತ್ತಲ್ಲ, ಅದು ಟ್ರಂಪ್ ಅವರು 2ನೇ ಅವಧಿಗೆ ಅಧ್ಯಕ್ಷರಾಗಿ ಆಯ್ಕೆ ಆಗೋಂಥ ಸಂದರ್ಭದಲ್ಲಿ ಮಗ ಬೇಸು ಟ್ರಂಪ್ ಹಿಂದೆ ನಿಂತಿತ್ತು. ಅವ್ರ ಕ್ಯಾಪ್ಗಳೆಲ್ಲ ಮೇಕ್ ಅಮೇರಿಕಾ ಗ್ರೇಟ್ ಅಗೈನ್ ಅಂತ ಹೇಳ್ಬಿಟ್ಟು ರೆಡ್ ಕಲರ್ ಕ್ಯಾಪಲ್ಲಿ ವೈಟ್ ಕಲರ್ ಅಕ್ಷರಗಳಲ್ಲಿ ಬರ್ಕೊಂತಿದ್ರು. ಈ ಮಗ ಬೇಸ್ ಇವಾಗ ನೋ ಕಿಂಗ್ಸ್ ಅಂತ ಇದ್ದಾರೆ. ಏನಕ್ಕೆ ಅಂದರೆ, ಅಮೇರಿಕಾ ಅಧ್ಯಕ್ಷರು ಹೇಳಿದ್ದೇನು ಮೊದಲಿಗೆ, ನಾವು ಯಾವುದು ಯುದ್ಧ ಮಾಡಲ್ಲ ಅಂತ. ಈಗ ಅವ್ರು ಮಾಡ್ತಿರೋದೇನು, ಅವ್ರು ಮಾಡ್ತಿರೋ ಯುದ್ಧ ಅಲ್ಲ, ಬೇರೆ ಯಾರ್ದೋ ಯುದ್ಧಕ್ಕೆ ಅವ್ರು ಮಧ್ಯಪ್ರವೇಶ ಮಾಡಿದ್ದಾರೆ. ಜೊತೆಗೆ ಟ್ಯಾರಿಫ್ ನೀತಿಗಳೇನಿದ್ದಾವೆ ಮತ್ತು ಬೆಲೆ ಏರಿಕೆ ಏನಾಗಿದೆ, ನಿರುದ್ಯೋಗ ಏನಾಗಿದೆ, ಈ ಎಲ್ಲ ಕಾರಣದಿಂದಾಗಿ ಅಮೇರಿಕಾ ಅಧ್ಯಕ್ಷರ ಒಂದು ನೀತಿಗಳ ವಿರುದ್ಧ
ಅವರ ಮಾಗಾಬೇಸೆ ತಿರುಗೆದ್ದಿದೆ. ವಿಪಕ್ಷ ಡೆಮಾಕ್ರೆಟಿಕ್ ಮತ್ತು ಸ್ವಪಕ್ಷ ರಿಪಬ್ಲಿಕ್ ಎರಡು ಪಕ್ಷ ಅಂದರೆ ಅಮೆರಿಕದಲ್ಲಿ ದ್ವಿಪಕ್ಷೀಯ ಪದ್ಧತಿ. ಅದರಲ್ಲಿ ಯಾವುದು ವಿಪಕ್ಷ ಡೆಮಾಕ್ರೆಟಿಕ್ ಇದೆ, ಕಮಲಾ ಹ್ಯಾರಿಸ್ ಇರೋದು, ಜೋ ಬೈಡನ್ ಇರೋದು, ಮತ್ತು ಈ ಹಿಂದೆ ಅಧ್ಯಕ್ಷರಾಗಿದ್ದ ಒಬಾಮಾ ಅವರಿರೋಂಥ ಪಕ್ಷ ಡೆಮಾಕ್ರೆಟಿಕ್, ಅವರಂತೂ ಸಹಜವಾಗಿ ವಿರೋಧ ಮಾಡ್ತಿದ್ದಾರೆ. ಜೊತೆಗೆ ಸ್ವಪಕ್ಷ ರಿಪಬ್ಲಿಕನ್ ಸದಸ್ಯರು ಕೂಡ ವಿರೋಧ ಮಾಡ್ತಾ ಇದ್ದಾರೆ. ಏಕೆಂದರೆ ಭಾರತದಲ್ಲಿರೋ ರೀತಿ ವಿಪ್ ಸಿಸ್ಟಮ್ ಇಲ್ಲ. ಅಮೆರಿಕದಲ್ಲಿ ಯಾವುದೇ ಒಂದು ಕಾಯ್ದೆನ ಸರ್ಕಾರ ತಂದರೆ ಸಂಸತ್ತಲ್ಲಿ ಆಡಳಿತ ಪಕ್ಷ ಸದಸ್ಯರು, ವಿಪಕ್ಷ ಸದಸ್ಯರು ತಮ್ಗೆ ಯಾವ್ದು ಬೇಕೋ ಅದನ್ನು ಆಯ್ಕೆ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಮೋದಿ ಗೌರ್ಮೆಂಟ್ ಏನಾದರೂ ಒಂದು ನಿಲುವನ್ನು ಒಂದು ಕಾಯ್ದೆಯನ್ನು ಮಂಡಿಸಿದ್ರೆ ಅವಾಗ BJP ಯಾರ್ಯಾರು NDA ಸದಸ್ಯರು ಇರ್ತಾರೆ ಅವ್ರು ವಿಪ್ ಜಾರಿಯಾಗಿರುತ್ತೆ. ಅವರು ಸರ್ಕಾರದ ಪರವಾಗೇ ಮತ ಹಾಕಬೇಕು. ಅವರೇನಾದರೂ ಸರ್ಕಾರದ ಪರವಾಗಿ ಮತ ಹಾಕಲಿಲ್ಲ ಅಂದರೆ ಅದನ್ನು ಅಡ್ಡ ಮತದಾನ ಅಂತ ಪರಿಗಣನೆ ಮಾಡಲಾಗುತ್ತೆ. ಅವ್ರನ್ನ ಆ ಸದಸ್ಯರಿಗೆ ಶಿಕ್ಷೆ ಕೊಡುವಂಥ ಸಾಧ್ಯತೆ ಇರುತ್ತೆ. ಆದರೆ ಅಮೇರಿಕಾದಲ್ಲಿ ಆ ಥರ ಇಲ್ಲ. ಅಮೇರಿಕಾ ಸಂಸತ್ತಲ್ಲಿ ಸರ್ಕಾರ ಯಾವುದೇ ಒಂದು ಕಾಯ್ದೆಯನ್ನು ಮಂಡಿಸಿದ್ರೆ ಆವಾಗ ಸ್ವಪಕ್ಷೀಯ ಸದಸ್ಯರು ಮತ್ತು ವಿಪಕ್ಷ ಸದಸ್ಯರು ಯಾವುದೇ ಪರ ಅಥವಾ ವಿರೋಧ ಓಟ್ ಹಾಕ್ಬೋದು. ಇವಾಗ ಡೆಮಾಕ್ರೆಟಿಕ್ ವಿರೋಧ ಪಕ್ಷ ಸದಸ್ಯರು ಸರ್ಕಾರದ ಪರನೂ ಓಟ್ ಹಾಕ್ಬೋದು, ಮತ್ತು ಸ್ವಪಕ್ಷ ರಿಪಬ್ಲಿಕನ್ ಆಡಳಿತ ಪಕ್ಷ ಸದಸ್ಯರು ಸರ್ಕಾರದ ವಿರುದ್ಧನೂ ಓಟ್ ಹಾಕ್ಬೋದು. ಅವ್ರಿಗೆ ಯಾವುದೇ ವಿಪ್ ಇಲ್ಲ. ಇಂಥ ಒಂದು ಸನ್ನಿವೇಶ ಟ್ರಂಪ್ಗೆ ಅವ್ರಿಗೆ ಬಂದಿರೋದ್ರಿಂದಾಗಿ ಒಂದು ವೇಳೆ ಟ್ರಂಪ್ ಅವರನ್ನು ಉಚ್ಚಾಟನೆ ಮಾಡಬೇಕು ಅಂತ ಏನಾದರೂ ನಿಲುವಳಿ ಮಂಡನೆ ಆದರೆ, ಟ್ರಂಪ್ ಅವ್ರಿಗೆ ಒಂದು ವಾಗ್ದಂಡನೆ ವಿಧಿಸಬೇಕು ಅಂತ ಏನಾದರೂ ನಿಲುವಳಿ ಮಂಡನೆ ಆದರೆ ಆವಾಗ ಅವ್ರ ಕಥೆ ಏನಾಗ್ಬೋದು? ಆಡಳಿತ ಪಕ್ಷದ ಸದಸ್ಯರೇ ಟ್ರಂಪ್ ಅವ್ರ ವಿರುದ್ಧ ತಿರುಗಿ ಬೀಳ್ಬೋದಾ? ಆ ಒಂದು ಪ್ರಶ್ನೆ ಕೂಡ ಈಗ ಇದೆ. ಈ ಎಲ್ಲ ಕಾರಣಗಳಿಂದಾಗಿ ಅಮೆರಿಕ ಅಧ್ಯಕ್ಷರ ಅಪ್ರೂವಲ್ ರೇಟಿಂಗ್ ಏನೊಂದು ಕುಸ್ತಿದೆಯಲ್ಲ 36%, ಈ ಕುಸ್ದಿರೋ ರೇಟಿಂಗೇ ಹೇಳ್ತಾ ಇದೆ ಎಲ್ಲೋ ಒಂದು ಕಡೆ ಈ ಯುದ್ಧದಿಂದ ಬರೀ ಅಮೆರಿಕ ಮಾತ್ರ ಅಲ್ಲ, ಇಡೀ ವಿಶ್ವಕ್ಕೆ ದೊಡ್ಡ ಮಟ್ಟದ ಸವಾಲಿದೆ ಅಂತ. ಏನಂದರೆ ಅಮೆರಿಕ ಅಧ್ಯಕ್ಷರ ಅಪ್ರೂವಲ್ ರೇಟಿಂಗ್ ಬಿದ್ದೋಗಿರೋದು ಯಾಕೆ? ಆ ದೇಶದಲ್ಲಿ ತೈಲ ಮತ್ತು LPG ಅಭಾವ ಎದುರಾಗಿದೆ. ಜೊತೆಗೆ ಅಲ್ಲಿನ ದರ ಹೆಚ್ಚಳ ಆಗಿದೆ, ಅಗತ್ಯ ವಸ್ತುಗಳ ದರ ಹೆಚ್ಚಳ ಆಗಿದೆ. ಸಹಜವಾಗಿಯೇ ಯಾವುದೇ ಒಂದು ಸರ್ಕಾರದ ವಿರುದ್ಧ ಜನ ದಂಗೆ ಹೇಳೋದು, ನಮ್ಮ ದಿನನಿತ್ಯದ ಜೀವನ ಮಾಡೋದೇ ಕಷ್ಟ ಆಗ್ತಿರೋಂಥ ಸನ್ನಿವೇಶ ಬಂದರೆ ಹೆಂಗಪ್ಪ ಅಂತ. ಅಂಥ ಸನ್ನಿವೇಶದಲ್ಲೇ ಜನ ಸರ್ಕಾರದ ವಿರುದ್ಧ ದಂಗೆ ಹೇಳ್ತಾರೆ. ಹಾಗಾಗಿ ದೀರ್ಘಕಾಲಕ್ಕೆ ಅಂದರೆ ಸುದೀರ್ಘ ಅವಧಿಗೆ ಜನರ ಕಲ್ಯಾಣಕ್ಕಾಗಿ, ಜನರ ಒಳಿತಿಗಾಗಿ ಸರ್ಕಾರಗಳು ಪ್ಲ್ಯಾನ್ ಮಾಡ್ತಾನೇ ಇರಬೇಕಾಗುತ್ತೆ. ಇಲ್ಲಾಂದರೆ ನಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಬರುತ್ತೆ ಅಂತ ಸರ್ಕಾರಗಳಿಗೆ ಗೊತ್ತು. ಅದೇ ರೀತಿಯಾಗಿ ಚೀನಾ ಒಂದು ಪ್ಲ್ಯಾನ್ ಮಾಡ್ತಿದೆ. ಅದೇನು ಅಂತ ಹೇಳ್ತೀನಿ. ಆ ಪ್ಲ್ಯಾನ್ ಮಾಡ್ತಿರೋದಕ್ಕೆ ಕಾರಣ ಏನು ಅಂದರೆ, ಈಗ ಎದುರಾಗಿರೋಂಥ ತೈಲ ಮತ್ತು ಅನಿಲ ಅಭಾವ ಅದು ಭಾರತಕ್ಕೆ ಮಾತ್ರ ಅಲ್ಲ, ಚೀನಾಗೂ ಕೂಡ ಸಂಕಷ್ಟ ತಂದೊಡ್ಡಿದೆ. ಚೀನಾದಲ್ಲೂ LPG ಬಳಸ್ತಾರೆ, ಚೀನಾದಲ್ಲೂ ಪೆಟ್ರೋಲ್ ಬಳಸ್ತಾರೆ, ಚೀನಾದಲ್ಲೂ ಈ EV ಇದೆ. ಅವರು ನಮ್ಮಂಗೆ ಏನೊಂದು ಇಂಧನಕ್ಕೆ ಅರ್ಮುಜ್ ಜಲಸಂಧಿ ಮೇಲೆ ಡಿಪೆಂಡ್ ಆಗಿದ್ದಾರೆ. ಆದರೆ ಸನ್ನಿವೇಶ ಏನಾಗಿದೆ ಅಂದರೆ, ಗೃಹ ಬಳಕೆ ಮತ್ತು ವಾಣಿಜ್ಯ ಸಿಲಿಂಡರ್ LPG ಅಲಭ್ಯತೆ ಚೀನಾದಲ್ಲೂ ಇದೆ. ಭಾರತದ ಮಟ್ಟಿಗೆ ಅತಿ ಹೆಚ್ಚು ಇಲ್ದಲೇ ಇರ್ಬೋದು, ಆದರೆ ಚೀನಾದಲ್ಲೂ ಇದೆ. ಭಾರತದಲ್ಲೇನೋ ಹೋಟೆಲ್ ಬಂದಾಗಿದೆ, ಚೀನಾದಲ್ಲೂ ಕೂಡ ಆ ಸಮಸ್ಯೆ ಇರ್ಬೋದು. ಆದರೆ ಭಾರತದಲ್ಲಿರೋಷ್ಟು ಇಲ್ಲ ಅನ್ನೋ ಮಾಹಿತಿಗಳೇನೋ ಲಭ್ಯ ಆಗ್ತಾ ಇದೆ. ಆದರೆ ಈ ರೀತಿಯಾದಂಥ ಸಮಸ್ಯೆಗಳಿದೆಯಲ್ಲ, ಇದು ಭವಿಷ್ಯದಲ್ಲಿ ಬರಬಾರ್ದು ಅಂದರೆ ಏನು ಮಾಡಬೇಕು? ಆ ಭವಿಷ್ಯದಲ್ಲಿ ಬರಬಾರ್ದು ಅಂದರೆ ಏನು ಮಾಡಬೇಕು ಅನ್ನೋ ಕಾರಣಕ್ಕೆ ಒಂದು ಸಿದ್ಧತೆಗಳನ್ನ ನಡೆಸ್ತಾ ಇದೆ. ಅದ್ರ ಜೊತೆಗೆ ಪೆಟ್ರೋಲ್ ಮತ್ತು ಡೀಸೆಲ್ ಅಭಾವ ಏನಿದೆಯಲ್ಲ, ಇದು ಕೂಡ ಬರಬಾರ್ದು ಭವಿಷ್ಯದಲ್ಲಿ. ಈ ಅಭಾವ ಈಗಾಗಲೇ ಎದುರಾಗೋ ಭೀತಿ ಭಾರತದಲ್ಲಿದೆ. ಆದರೆ ನಮ್ಮ ಸರ್ಕಾರ ಹೇಳ್ತಿದೆ ಪೆಟ್ರೋಲ್ ಡೀಸೆಲ್ಗೆ ಏನು ಪ್ರಾಬ್ಲಮ್ ಇಲ್ಲ, LPGಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ ಅಷ್ಟೇ, ಪೆಟ್ರೋಲ್ ಡೀಸೆಲ್ಗೆ ಏನು ಪ್ರಾಬ್ಲಮ್ ಇಲ್ಲ, ವದಂತಿಗೆ ನೀವು ಕಂಗೆಡಬೇಡಿ, ಎದ್ರಕೊಂಡು ಪೆಟ್ರೋಲ್ ಟ್ಯಾಂಕ್ ಫುಲ್ ಮಾಡಿಸ್ಕೊಳ್ಳೋದ್ರಿಂದ ಏನು ಲಾಭ ಇಲ್ಲ, ಪೆಟ್ರೋಲ್ ಬಂಕ್ ಮುಂದೆ ಕ್ಯೂ ನಿಂತರೆ ಲಾಭ ಇಲ್ಲ ಅಂತ. ಆದರೆ ಈ ರೀತಿಯಾದಂಥ ಸಮಸ್ಯೆ ಭವಿಷ್ಯದಲ್ಲಿ ಎದುರಾಗೋಂಥ ಸಾಧ್ಯತೆ ಇದೆ. ಯಾಕೆಂದರೆ ಅರ್ಮುಜ್ ಜಲಸಂಧಿ ಏನು ಬಂದಾಗಿದೆಯಲ್ಲ, ಆ ಥರದ ಘಟನೆಗಳು ಬೇರೆ ಬೇರೆ ನಡಿಬೋದು ಭವಿಷ್ಯದಲ್ಲಿ. ಅದಕ್ಕೇನು ಸರ್ಕಾರ ಸಿದ್ಧತೆ ಮಾಡ್ಕೊಬೇಕು? ಈ ಒಂದು ಸಿದ್ಧತೆ ನಿಟ್ಟಿನಲ್ಲಿ ಈ ರೀತಿ ಏನೊಂದು ಅರ್ಮುಜ್ ಜಲಸಂಧಿ ರೀತಿ ಬಂದಾಗಂಥ ಸನ್ನಿವೇಶ ಬಂದರೆ ಸರ್ಕಾರಗಳು ಏನು ಮಾಡಬೇಕು? ಆ ಏನು ಮಾಡಬೇಕು ಅನ್ನೋ ಒಂದು ಕ್ವಶನ್ ಮಾರ್ಕ್ ಇದೆಯಲ್ಲ, ಅದಕ್ಕೆ ಚೀನಾ ಒಂದು ದೀರ್ಘಕಾಲದ ಉತ್ತರ ಕಂಡ್ಕೊಳ್ತಾ ಇದೆ. ಏನಂದರೆ ಭಾರತದಲ್ಲಿ ರಾಜಕಾರಣಿಗಳು 5 ವರ್ಷಗಳ ನಮ್ಮ ಸರ್ಕಾರ ಇರುತ್ತೆ. ಹಂಗಾಗಿ ಮುಂದಿನ 5 ವರ್ಷದ ಒಳಗಡೆ ನಾವೇನು ಸಾಧನೆ ಮಾಡಿದ್ವಿ ಅಂತ ಜನಕ್ಕೆ ತೋರಿಸ್ಬಿಟ್ಟು ನೆಕ್ಸ್ಟ್ ಎಲೆಕ್ಷನ್ನಲ್ಲಿ ಮತ ಕೇಳಬೇಕು ಅನ್ನೋದು ನಮ್ಮ ಭಾರತೀಯ ರಾಜಕಾರಣಿಗಳ ಮೈಂಡ್ಸೆಟ್. ಆದರೆ ಚೀನಾದಲ್ಲಿ ಆ ರೀತಿಯಾದಂಥ 5 ವರ್ಷದ ಬಿಸ್ನೆಸ್ ಇಲ್ಲ. ಅಲ್ಲಿರೋಂಥ ಏನು ಕ್ಸಿ ಜಿನ್ಪಿಂಗ್ ಇದ್ದಾರೆ ಅಧ್ಯಕ್ಷರು, ಅವರು ಸುದೀರ್ಘಾವಧಿಯ ಅಧ್ಯಕ್ಷರು. ಹಾಗಾಗಿ ಅವರು ಸುದೀರ್ಘಾವಧಿಯ ಅಂದರೆ ಭವಿಷ್ಯದ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಇನ್ನು ಭವಿಷ್ಯದಲ್ಲಿ ಚೀನಾ ಕಮ್ಯುನಿಸ್ಟ್ ಪಾರ್ಟಿಯಲ್ಲಿ ಏಕೈಕ ಪಕ್ಷ, ಆ ಒಂದು ಏಕೈಕ ಪಕ್ಷದ ಸರ್ಕಾರನೇ ಮುಂದುವರಿಬೇಕು, ಆ ದೇಶ ಇನ್ನೊಂದಷ್ಟು ಆರ್ಥಿಕವಾಗಿ ಉನ್ನತಿ ಸಾಧಿಸಬೇಕು ಅಂದರೆ ಏನು ಮಾಡಬೇಕು, ಮತ್ತು ಅರ್ಮುಜ್ ರೀತಿಯ ಸನ್ನಿವೇಶಗಳು ಎದುರಾದಾಗ ಚೀನಾ ಯಾವುದೇ ಕಾರಣಕ್ಕೂ ಭಯಪಡೋ ಅಂಥ ಸನ್ನಿವೇಶ ಇರಬಾರ್ದು. ಆ ಕಾರಣಕ್ಕಾಗಿ ಏನು ಮಾಡಬೇಕು ಅಂತೇಳ್ಬಿಟ್ಟು ಪ್ಲ್ಯಾನ್ ಮಾಡಿ ಒಂದು ಮಾಸ್ಟರ್ ಪ್ಲ್ಯಾನ್ನ ರೂಪಿಸ್ತಾ ಇದೆ ಚೀನಾ.
ಆ ಮಾಸ್ಟರ್ ಪ್ಲ್ಯಾನ್ ನಿಜಕ್ಕೂ ಆ ಮಾಸ್ಟರ್ ಪ್ಲ್ಯಾನ್ ಬಗ್ಗೆ ಕೇಳಿದಾಗ ಅದ್ರ ಬಗ್ಗೆ ಓದಿದಾಗ ಭಾರಿ ಅಚ್ಚರಿ ಅನ್ನಿಸ್ತು. ಯಾಕೆಂದರೆ ಆ ಪ್ಲಾನೇ ಆ ರೀತಿ ಇದೆ ಮತ್ತು ಭಾರತಕ್ಕೂ ಕೂಡ ಆ ಪ್ಲ್ಯಾನ್ ಪಾಠ ಕಲಿಸುತ್ತೆ. ಏನದು ಮಾಸ್ಟರ್ ಪ್ಲ್ಯಾನ್ ಅಂತ ಹೇಳೋದಾದರೆ, ಭಾರಿ ಪ್ರಮಾಣದ ವಿದ್ಯುತ್ ರವಾನೆ ಮಾಡೋದಕ್ಕೆ ಚೀನಾದಲ್ಲಿ UHV ಅಲ್ಟ್ರಾ ಹೈ ವೋಲ್ಟೇಜ್ ಹೆದ್ದಾರಿಗಳನ್ನ ಸ್ಥಾಪನೆ ಮಾಡಿದೆ. ಹೆದ್ದಾರಿ ಅಂದ್ರೇನು, ಮಾಮೂಲಿ ರೋಡಲ್ಲ, ಪವರ್ ಗ್ರಿಡ್ ಏನಿದೆ, ಅಂದರೆ ಎಲ್ಲಿ ವಿದ್ಯುತ್ ಉತ್ಪಾದನೆ ಆಗುತ್ತೆ ಆ ಉತ್ಪಾದನೆ ಆದ ವಿದ್ಯುತ್ ಆದಷ್ಟು ವೇಗವಾಗಿ ಆದಷ್ಟು ಬೇಗ ಒಂದು ಸಣ್ಣ ಸಣ್ಣ ಗ್ರಿಡ್ಗಳೇನು ಬರ್ತವೆ, ಯಾವುದೇ ಅದು ಕೈಗಾರಿಕೆಗಳಿರ್ಬೋದು, ಗೃಹ ಬಳಕೆ ಇರ್ಬೋದು, ಆಗ ಒಂದು ಗ್ರಿಡ್ಗಳಿಗೆ ಅತಿ ಬೇಗ ಸಿಗಬೇಕು. ಅದಕ್ಕೋಸ್ಕರ ಹೊಸ ತಂತ್ರಜ್ಞಾನ ಅಲ್ಟ್ರಾ ಹೈ ವೋಲ್ಟೇಜ್ ಒಂದು ತಂತ್ರಜ್ಞಾನ. ಆ ತಂತ್ರಜ್ಞಾನವನ್ನು ಬಳಸಿಕೊಂಡು ವಿದ್ಯುತ್ತನ್ನು ಅತಿ ವೇಗವಾಗಿ ಒಂದು ಹರಿಸುವಂಥ ತಂತ್ರಜ್ಞಾನವನ್ನು ಚೀನಾ ಕಂಡುಕೊಂಡಿದೆ. ಜೊತೆಗೆ ಆ ಒಂದು ಹೆದ್ದಾರಿಗಳನ್ನ ಸ್ಥಾಪನೆ ಮಾಡ್ತಾ ಇದೆ. ಅದನ್ನು ಒಂದು ರೀತಿ ಕಾರಿಡಾರ್ ರೀತಿ, ಒಂದು ರೀತಿ ಹೈವೇಗಳ ರೀತಿ ಅದನ್ನು ಮಾಡ್ತಾ ಇದೆ. ಆ ಒಂದು ಪವರ್ ಗ್ರಿಡ್ಗಳಿಂದ ವಿದ್ಯುತ್ನ ತರಿಸ್ಕೊಳೋದಕ್ಕೆ ಮಾರ್ಗವನ್ನು. ಅದು ಮೊದಲನೇದು. ಎರಡನೇದು, ಗುಡ್ಡಗಾಡು ಪ್ರದೇಶಗಳು ಏನು ಚೀನಾದಲ್ಲಿ, ಚೀನಾದ ಪಶ್ಚಿಮ ಭಾಗ ಏನಿದೆ, ಟಿಬೆಟ್ ಇರ್ಬೋದು, ಆ ನಂತರ ಏನೊಂದು ಮರುಭೂಮಿ ಭಾಗ ಬರುತ್ತೆ, ಆ ಮರುಭೂಮಿ ಭಾಗ ಎಲ್ಲ ಭಾಗಗಳಲ್ಲೂ ಕೂಡ ಚೀನಾ ಒಂದು ಪವನ ವಿದ್ಯುತ್ ಅಂದರೆ ಏನು, ವಿಂಡ್ ಪವರ್ ಮತ್ತು ಸೋಲಾರ್ ವಿದ್ಯುತ್ ಅಂದರೆ ಸೌರ ವಿದ್ಯುತ್, ಅದನ್ನು ಆ ಒಂದು ಘಟಕಗಳನ್ನು ಸ್ಥಾಪನೆ ಮಾಡಿದೆ ದೊಡ್ಡ ಮಟ್ಟದಲ್ಲಿ. ಆ ಘಟಕಗಳಿಂದ ವಿದ್ಯುತ್ಗಳನ್ನು ಚೀನಾದ ಪೂರ್ವ ಭಾಗಕ್ಕೆ, ಅಂದರೆ ಬೀಜಿಂಗ್ ಏನಿದೆ ಅದು ಚೀನಾದ ಪೂರ್ವ ಭಾಗಕ್ಕೆ ಬರುತ್ತೆ. ಆ ಪೂರ್ವ ಭಾಗದಲ್ಲಿರುವಂಥ ಸಮುದ್ರ ತೀರದಲ್ಲಿ ದೊಡ್ಡ ದೊಡ್ಡ ನಗರಗಳಿದ್ದಾವೆ. ಆ ನಗರಗಳಿಗೆ ಒಂದು ಇರೋವಂಥ ಗ್ರಿಡ್ಗಳಲ್ಲಿ ಒಂದು ಕಾರ್ಖಾನೆಗಳಿದ್ದಾವೆ ಅಲ್ಲಿ, ಮತ್ತು ಆ ನಗರಗಳಿಗೆ ಆದಷ್ಟು ಬೇಗ ಆ ವಿದ್ಯುತ್ತನ್ನು ತರಿಸ್ಕೊಳ್ಳೋದಕ್ಕೆ ಅಲ್ಲೊಂದು ಮತ್ತೊಂದು ಕಾರಿಡಾರ್ಗಳನ್ನು ಮಾಡ್ಕೊತಿದೆ. ಅಂದರೆ ಎಲ್ಲಿ ಚೀನಾದ ಜನಸಂಖ್ಯೆ ಅತಿಯಾಗಿದೆ ಅಂದರೆ ಚೀನಾದ ಪೂರ್ವ ಭಾಗದಲ್ಲಿದೆ, ಪಶ್ಚಿಮ ಭಾಗದಲ್ಲಿ ಜನಸಂಖ್ಯೆ ಇಲ್ಲ. ಅದೇ ಕಾರಣದಿಂದಾಗಿ ಅಲ್ಲಿ ಸೋಲಾರ್ ಮತ್ತು ವಿಂಡ್ ಪವರ್ನ ಪ್ಲಾಂಟ್ಗಳನ್ನು ಮಾಡ್ಕೊಂಡಿದ್ದಾರೆ. ಅಲ್ಲಿಂದ ಆದಷ್ಟು ಬೇಗ ಒಂದು ಪವರ್ನ ಈ ಕಡೆಗೆ ನಗರ ಪ್ರದೇಶದ ಕಡೆಗೆ ಪೂರ್ವ ಭಾಗಕ್ಕೆ ಮತ್ತು ಆ ನಗರ ಪ್ರದೇಶದಲ್ಲಿರುವಂಥ ಕೈಗಾರಿಕೆಗಳಿಗೆ ಆದಷ್ಟು ಬೇಗ ಹರಿಸುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಏನೊಂದು ವಿದ್ಯುತ್ ಚಾಲಿತ ವಾಹನಗಳನ್ನು ತಯಾರಿಕೆ ಮಾಡುತ್ತಲ್ಲ ಕಂಪ್ನಿಗಳು, ಮತ್ತು AI ಉದ್ಯಮ ಇದೆಯಲ್ಲ, ಅದಕ್ಕೆ ಕೋಟ್ಯಾಂತರ ರೂಪಾಯಿ ಹೂಡಿಕೆ ಮಾಡ್ತಾ ಇದ್ದಾರೆ. ಏನಕ್ಕೆ ಅಂದರೆ ವಿದ್ಯುತ್ ಚಾಲಿತ ವಾಹನಗಳನ್ನ ತಯಾರಿಕೆ ಮಾಡಿದಾಗ ಆ ವಾಹನಗಳಿಗೆ ಸಾಂಪ್ರದಾಯಿಕ ಇಂಧನ ಬೇಕಾಗಲ್ಲ. CNG ಬೇಡ, ಪೆಟ್ರೋಲ್ ಬೇಡ, ಡೀಸೆಲ್ ಬೇಡ. ಆ ವಾಹನಗಳು ಸಣ್ಣ ಒಂದು ಬೈಕಿಂದ ಹಿಡಿದು ದೊಡ್ಡ ಟ್ರಕ್ಗಳವರೆಗೆ ಎಲ್ಲ ವಿದ್ಯುತ್ ಚಾಲಿತ ವಾಹನಗಳೇ ಆದಾಗ ಅದು ಪರಿಸರಕ್ಕೂ ಒಳ್ಳೆಯದು. ಜೊತೆಗೆ ಅದು ವಿದ್ಯುತ್ತಿನಿಂದ ಚಲಿಸೋ ಕಾರಣದಿಂದಾಗಿ ಸಾಂಪ್ರದಾಯಿಕ ಇಂಧನಗಳು ಅಂತ ಏನು ಕರಿತೀವಿ, ಫಾಸಿಲ್ ಫ್ಯೂಯಲ್ಸ್, ಅದು ಬೇಕಾಗಲ್ಲ. ಆವಾಗ ಹರ್ಮುಜ್ ಜಲಸಂಧಿ ಎಲ್ಲ ಇಡೀ ಒಂದು ಪೆಟ್ರೋಲಿಯಂ ತೈಲ ಜಗತ್ತೇನೆ ಬೇಕಾಗಲ್ದಿಲ್ಲ ಚೀನಾಗೆ. ಅಂದರೆ ಅದರಿಂದ ದೂರ ಉಳಿದು ಈ ವಾಹನಗಳಿಗೆ ಅವು ಕೇವಲ ಈ ವಿದ್ಯುತ್ ಮೂಲಕನೇ ರೀಚಾರ್ಜ್ ಮಾಡ್ಕೊಂಡು ಹೋಗೋ ಥರ ಅಂತ ವ್ಯವಸ್ಥೆ. ಜೊತೆಗೆ AI ಉದ್ಯಮಕ್ಕೆ ಏನಕ್ಕೆ ಕೋಟ್ಯಾಂತರ ರೂಪಾಯಿ ಹೂಡಿಕೆ ಮಾಡ್ತಿದೆ ಅಂದರೆ, AI ಉದ್ಯಮ ಏನಿದೆ ಅದು ಫ್ಯೂಚರ್. ಆ ಫ್ಯೂಚರ್ ಉದ್ಯಮಕ್ಕೆ ಹೆಚ್ಚಿನ ಮಟ್ಟದ ವಿದ್ಯುತ್ ಬೇಕು. ಜೊತೆಗೆ AI ತಂತ್ರಜ್ಞಾನಗಳು ವೃದ್ಧಿಯಾದಂತೆ ಏನೊಂದು ಫಾಸಿಲ್ ಫ್ಯೂಯಲ್ನ ಅಗತ್ಯತೆ ಒಂದು ಕಡಿಮೆ ಆಗುತ್ತೆ. ಆನಂತರ ಅತ್ಯುನ್ನತ ತಂತ್ರಜ್ಞಾನಗಳು ಬಂದಾಗ ತಂತ್ರಜ್ಞಾನ ಆಧಾರದ ಮೇಲೆ ವಿದ್ಯುತ್ ಬಳಕೆಯಿಂದ, ಅಂದರೆ ಇಂಧನ ಅಂತೂ ಬೇಕೇ ಬೇಕು, ಆ ಇಂಧನದ ಮಾರ್ಗವಾಗಿ ವಿದ್ಯುತ್ ಬಳಕೆಯಿಂದ ಏನೆಲ್ಲ ತಂತ್ರಜ್ಞಾನಗಳನ್ನು ರೂಪಿಸ್ಬೋದು, ಏನೆಲ್ಲ ಹೊಸ ಹೊಸ ಚಟುವಟಿಕೆಗಳನ್ನು ಮಾಡ್ಬೋದು, ಆ ಕಡೆಗೆ ಚೀನಾ ವಾಲ್ತಾ ಇದೆ. ಹಿಂಗೆ ವಾಲೋದ್ರ ಮೂಲಕ ಏನು ಲಾಭ ಆಗುತ್ತೆ ಅಂದರೆ, ಸಾಂಪ್ರದಾಯಿಕ ಪೆಟ್ರೋಲಿಯಂ ಮತ್ತು ತೈಲ ಅನಿಲದ ಮೇಲೆ ಅವಲಂಬನೆ ತುಂಬಾ ಕಡಿಮೆ ಆಗುತ್ತೆ. ಭಾರತಕ್ಕೂ ಕೂಡ ಇದು ದೊಡ್ಡ ಪಾಠ. ಯಾಕೆಂದರೆ ಮನೆಗಳಲ್ಲಿ ಎಲೆಕ್ಟ್ರಿಸಿಟಿಯಿಂದನೇ ಅಡುಗೆ ತಯಾರು ಮಾಡೋಂಥ ವ್ಯವಸ್ಥೆ ಆದರೆ ಈ LPG ಯಾಕೆ ಬೇಕು? ಈಗಾಗಲೇ ಇಂಡಕ್ಷನ್ ಸ್ಟವ್, ಇಂಡಕ್ಷನ್ ಕುಕ್ಕರ್ಸ್ ಎಲ್ಲ ಬಂದಿದ್ದಾವೆ. ಆದರೆ ಅದು ಭಾರತದಲ್ಲಿ ದೊಡ್ಡ ಮಟ್ಟದಲ್ಲಿ ಇಲ್ಲ. ಹೋಟೆಲ್ಗಳಲ್ಲಂತೂ ವಿದ್ಯುತ್ತಿಂದ ಅಡುಗೆ ತಯಾರು ಮಾಡೋದಿಲ್ಲ. ಹೋಟೆಲ್ನಲ್ಲಿ ಈಗಲೂ ಗ್ಯಾಸ್ಗಳೇ ಬೇಕು. ಆ ಒಂದು ಮೂಲ ಸೌಕರ್ಯವನ್ನು ಒಂದು ದಿನಕ್ಕೆ 2 ದಿನಕ್ಕೆ ಅಥವಾ LPG ಖಾಲಿ ಆಗೋಯ್ತು ನಾಳೆ ತೊಗೊಂಬಂದು ಇಂಡಕ್ಷನ್ ಇಟ್ಬಿಡೋಣ, ಹಂಗಾಗೋದಿಲ್ಲ. ಮನೇಲೇನೋ ಇಂಡಕ್ಷನ್ ಇಟ್ಟು ತಾತ್ಕಾಲಿಕವಾಗಿ ಅಡುಗೆ ಮಾಡ್ಕೊಬೋದು. ಆದರೆ ಮನೆಯಲ್ಲೂ ಕೂಡ ಗ್ಯಾಸೇ ಬೇಕಾಗುತ್ತೆ ಇವತ್ತಿನ ದಿನಗಳಲ್ಲಿ. ಜೊತೆಗೆ ಹೋಟೆಲ್ಗಳಲ್ಲೂ ಕೂಡ ಇವತ್ತೇನೋ ಹಿಂಗೆ ಆಗೋಯ್ತು ಅಂತ ನಾಳೆ ತೊಗೊಂಬಂದ್ಬಿಟ್ಟು ಇಂಡಕ್ಷನ್ ಇಡೋಕ್ಕಾಗಲ್ಲ. ಹಂಗಂತ ಹೇಳ್ಬಿಟ್ಟು ಅಲ್ಲಿ ಸೌದೆ ಒಲೆನೂ ಇಟ್ಕೊಳಕ್ಕಾಗೋದಿಲ್ಲ. ಹೋಟೆಲ್ನಲ್ಲಿ ಮೂಲ ಸೌಕರ್ಯ ಆ ರೀತಿ ಇರೋದಿಲ್ಲ. ಅಂದರೆ ಆ ರೀತಿ ಸಿಸ್ಟಮ್ಮೇ ಇರೋದಿಲ್ಲ. ಆ ರೀತಿ ಸಿಸ್ಟಮ್ನ ಡೆವಲಪ್ ಮಾಡ್ತಾ ಇದೆ ಚೀನಾ ಈಗಲಿಂದನೇ. ಯಾವುದೇ ಕಾರಣಕ್ಕೂ ನಾವು ಪೆಟ್ರೋಲು ಮತ್ತು ಈ ಅನಿಲದ ಮೇಲಿನ ಅವಲಂಬನೆ ಕಡಿಮೆ ಮಾಡಬೇಕು ಅಂತ. ಇದು ನಿಜಕ್ಕೂ ಭಾರತಕ್ಕೆ ಕಲಿಬೇಕಾಗಿರುವಂಥ ಪಾಠ. ಮತ್ತು ಇವೆಲ್ಲದರಿಂದ ಒಟ್ಟಾರೆ ಏನಾಗುತ್ತೆ ಅಂದರೆ, ತೈಲ ಮತ್ತು ಅನಿಲ ಆಮದು ಕಡಿಮೆ ಆದರೆ ದೇಶದ ಆರ್ಥಿಕತೆಗೆ ವಿಪರೀತ ಲಾಭ.
ನಮ್ಮ ಭಾರತದಲ್ಲಿ 90% ತೈಲ 90% ಅನಿಲ ನಾವು ವಿದೇಶದಿಂದ ಆಮದು ಮಾಡ್ಕೊಳ್ಳೋದು. ಒಂದು ವೇಳೆ ಆ ಆಮದಿನ ಮೇಲಿಂದ ನಮ್ಮ ಏನೊಂದು ಹೊರೆ ಕಡಿಮೆ ಆಗ್ತಾ ಹೋದರೆ ಎಷ್ಟು ಲಾಭ ಆಗುತ್ತೆ? ಈಗ ಪೆಟ್ರೋಲ್ ಮತ್ತು ಡೀಸೆಲ್ನಲ್ಲಿ ಏನೊಂದು 20% ಎಥನಾಲ್ ಮಿಕ್ಸ್ ಮಾಡೋದಿದೆಯಲ್ಲ, ಅದರಿಂದ ಎಷ್ಟು ಲಾಭ ಆಗ್ತಿದೆ? 1 ಲೀಟ್ರ್ ಪೆಟ್ರೋಲ್ಗೆ ವಿದೇಶದಿಂದ ಬರುವಂಥ 800 ಗ್ರಾಮ್ ತೈಲವನ್ನು ಅಷ್ಟೇ ಬಳಸ್ತೀವಿ. ಇನ್ನು ಮಿಕ್ಕಿದ 200 ಗ್ರಾಮು ನಮ್ಮಲ್ಲಿ ದೇಶೀಯವಾಗಿ ಉತ್ಪಾದನೆ ಆಗುವಂಥ ಎಥನಾಲ್ ಬಳಕೆ ಆಗುತ್ತೆ. ಅಂದರೆ ಪ್ರತಿ 1 ಲೀಟ್ರ್ ಪೆಟ್ರೋಲಲ್ಲಿ ನಾವು 200 ಗ್ರಾಮ್ ಉಳಿಸ್ತಾ ಇದ್ದೀವಿ. ಅದರಿಂದನೇ ಎಷ್ಟು ಲಾಭ? ಅಂಥದ್ರಲ್ಲಿ ಮುಂದಿನ ದಿನಗಳಲ್ಲಿ ಪೆಟ್ರೋಲ್ ಮೇಲಿನ ಅವಲಂಬನೆ ನಿಧಾನವಾಗಿ ಹಂತವಾಗಿ ಕಡಿಮೆಯಾಗಿ ಈಗ ಎಷ್ಟು ಬಳಸ್ತಿದ್ದೀವೋ ಅದರಲ್ಲಿ 10% ಏನಾದರೂ ಬಳಸೋ ಮಟ್ಟಿಗೆ ಏನಾದರೂ ಆದರೆ ಪೆಟ್ರೋಲ್ ಮತ್ತು ಡೀಸೆಲ್ಲು, ಆವಾಗ ನಮ್ಮ ದೇಶದ ಒಂದು ಫಾರಿನ್ ರಿಸರ್ವ್ ಏನಿದೆ ಅದು ತುಂಬಾ ಹೆಚ್ಚುತ್ತೆ. ಯಾಕೆಂದರೆ ನಾವು ಪ್ರತಿ ಸಲ ವಿದೇಶದಿಂದ ಏನೋ ತೈಲ ಖರೀದಿ ಮಾಡಬೇಕಾದ್ರೆ ನಮ್ಮ ದೇಶದಲ್ಲಿರೋ ಫಾರಿನ್ ರಿಸರ್ವ್ ಏನಂದ್ರೆ ವಿದೇಶಿ ವಿನಿಮಯ ನಿಧಿ ಏನಿದೆ, ಆ ನಿಧಿನ ಡಾಲರ್ ಲೆಕ್ಕದಲ್ಲಿ ವಿದೇಶಗಳಿಗೆ ಕೊಟ್ಟು ನಾವು ತೈಲ ಖರೀದಿ ಮಾಡ್ತೀವಿ. ಆ ತೈಲ ಖರೀದಿ ಕಡಿಮೆ ಆಗ್ತಾ ಬಂದಷ್ಟು ನಮ್ಮ ಫಾರಿನ್ ರಿಸರ್ವ್ ಹೆಚ್ಚಾಗುತ್ತೆ, ನಮ್ಮ ದೇಶಕ್ಕೆ ಲಾಭ ಆಗುತ್ತೆ. ಹಂಗಾಗಿ ಇದು ಒಂದು ರೀತಿ ದೀರ್ಘಕಾಲದ ಲಾಭ. ಒಂದು ವೇಳೆ ಭಾರತಕ್ಕೆ ಕೇವಲ 10% ಅಷ್ಟೇ ಬೇಕಾಗಿರೋದು ತೈಲ ಮತ್ತು LPG ಅಂತ ಸನ್ನಿವೇಶ ಬಂದಾಗ ನೀವೇ ಯೋಚನೆ ಮಾಡಿ, ಅರ್ಮುಜ್ ಜಲಸಂಧಿ ಎಲ್ಲ ಏನು ಬೇಕಾದರೂ ಮುಚ್ಕೊ ಹೋಗ್ರಪ್ಪ, ನಮಗೆ ಬೇಕಾಗಿರೋ 10%, ಬೇಕಾದ್ರೆ ನಾವು ರಷ್ಯಾದಿಂದ ತರಿಸ್ಕೊತೀವಿ, ಬೇಕಾದ್ರೆ ನಾವು ಬ್ರೆಜಿಲಿಂದ ತರಿಸ್ಕೊತೀವಿ, ಅಮೆರಿಕಾದಿಂದ ತರಿಸ್ಕೊತೀವಿ, ನಮಗೆ ಬೇಕಾಗೇ ಇಲ್ಲ. ಮತ್ತು ದೇಶೀಯವಾಗಿ ನಮಗೆ ಎಥೆನಾಲ್ ಕೂಡ ಉತ್ಪಾದನೆ ಮಾಡ್ತಿದ್ದೀವಿ. ಹೆಂಗೋ ಒಂದು ಆಗೋಗ್ಬಿಡುತ್ತೆ. ನಿಮ್ಮ ಈಗ ಒಂದು ಸೃಷ್ಟಿಯಾಗಿದೆಯಲ್ಲ ಕೆಯಾಸ್, ಒಂದು ವದಂತಿ ಆತಂಕದ ವಾತಾವರಣ, ಅದು ಇರೋದೇ ಇಲ್ಲ. ಅಂಥದ್ದು ಆಗಬೇಕು ಅಂದರೆ ಚೀನಾ ಏನೊಂದು ಇವಾಗ ಅನುಸರಿಸ್ತಾ ಇದೆ ಪ್ಲ್ಯಾನ್, ಅದು ದೀರ್ಘಕಾಲೀನ ಪ್ಲ್ಯಾನ್, ಇವತ್ತು ನಾಳೆಗೆ ಆಗೋಂಥದ್ದಲ್ಲ. ಸುಮಾರೊಂದು 15ರಿಂದ 20 ವರ್ಷನಾದರೂ ಬೇಕಾಗುತ್ತೇನೋ ಚೀನಾಗೆ ಈ ಒಂದು ಪ್ಲ್ಯಾನ್ನ 100% ಅದು ಪರಿಪೂರ್ಣವಾಗಿ ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ. ಇಂಥ ಒಂದು ಪ್ಲ್ಯಾನ್ನ ಭಾರತ ಶುರು ಮಾಡ್ಬೋದಾ? ಇದು ಭಾರತಕ್ಕೆ ಪಾಠ ಆಗ್ಬೋದಾ? ಜೊತೆಗೆ ಭಾರತ ಈ ವಿಚಾರವಾಗಿ ಪರಿಶೀಲನೆ ಮಾಡ್ಬೋದಾ? ಆವಾಗ ನಮ್ಮ ಜನಜೀವನ ಇನ್ನಷ್ಟು ಸುಗಮ ಆಗ್ಬೋದಾ? ಇದಿಷ್ಟೇ ನಮ್ಮ ಆಶಯ ವೀಕ್ಷಕರೇ.